ಸೆಕೆಂಡ್ ಹ್ಯಾಂಡ್ ಆಯಿಲ್ ದಂಧೆ ಎಲ್ಲಿ ನಡೆಯುತ್ತೆ, ಇದರ ಕಬಂಧ ಬಾಹು ಎಲ್ಲಿವರೆಗೆ ಚಾಚಿದೆ ಅನ್ನೋದನ್ನು ತಿಳಿಯಲು ನಾವು ರಹಸ್ಯ ಕಾರ್ಯಾಚರಣೆ ನಡೆಸಿದ್ವಿ. ಆಗ ಗೊತ್ತಾದ ಭಯಾನಕ ಸತ್ಯಗಳು ಇಲ್ಲಿವೆ ನೋಡಿ. ಯಾವುದೇ ಮುಲಾಜಿಲ್ಲದೆ ಜನರಿಗೆ ಭೀಕರ ಕಾಯಿಲೆಗಳನ್ನು ಹಂಚೋ ಸೆಕೆಂಡ್ ಹ್ಯಾಂಡ್ ಎಣ್ಣೆ ದಂಧೆ ಪ್ರಾರಂಭ ಆಗೋದೆ ದೊಡ್ಡ ದೊಡ್ಡ ಹೋಟೆಲ್, ಸಿಹಿ ಕರಿದ ತಿಂಡಿ ತಯಾರಿಸೋ ಫ್ಯಾಕ್ಟರಿಯಿಂದ. ಅದಕ್ಕಾಗಿ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನ ಅಲ್ಲಿಂದಲೇ ಪ್ರಾರಂಭಿಸಿದ್ವಿ. ಆಗ ನಮಗೆ ಕೆಲ ಮಹತ್ವದ ಮಾಹಿತಿಗಳು ಲಭಿಸಿದ್ವು. ಹೋಟೆಲ್ಗಳಲ್ಲಿ 2-3 ಬಾರಿ ಎಣ್ಣೆ ಬಳಕೆ, ಬಳಸಿದ ಎಣ್ಣೆ 10ರಿಂದ 20 ರೂಪಾಯಿಗೆ ಮಾರಾಟ, ಲಾಭದಾಸೆಗೆ ಜನರಿಗೆ ಭಾರಿ ಮೋಸ. ಆರೋಗ್ಯದ ದೃಷ್ಟಿಯಿಂದ ಒಮ್ಮೆ ಬಳಸಿದ ಎಣ್ಣೆಯನ್ನ ಮತ್ತೆ ಬಳಸಬಾರದು. ಆದರೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಒಮ್ಮೆ ಬಳಸಿದ ಎಣ್ಣೆಯನ್ನು 3-4 ಬಾರಿ ಬಳಸ್ತಾರೆ. ನಮ್ದು ಹೆಂಗೆ ಅಂದರೆ ಒಂದು ದಿವ್ಸಕ್ಕೆ ಯೂಸ್ ಆಗೋದು ಹಂಗೆ ಇಟ್ಬಿಡೋಕ್ಕಾಗಲ್ಲ. ನಾವು ಒಂದು 2 ಸಲ ಹಾಕ್ತೀವಿ, ಒಂದು ದಿವ್ಸಕ್ಕೆ 3 ಟಿನ್ ಯೂಸ್ ಆಗುತ್ತೆ. ಅದ್ರಲ್ಲಿ ಕಡಿಮೆ ಅಂದರೆ ನನಗೆ ಬಂದು ಒಂದು ಅರ್ಧ ಟಿನ್ನು 3/4 ಟಿನ್ನು ನೀವು ಹೇಳೋ ಥರ ತಪ್ಪಕ್ಕಾಗುತ್ತೆ. ಅದು ನೆಕ್ಸ್ಟ್ ದಿವಸ ತಿರ್ಗಾ ಏನಾದ್ರು ಯೂಸ್ ಮಾಡಲೇಬೇಕು. ಹೀಗೆ 3-4 ಬಾರಿ ಬಳಸಿದ ಎಣ್ಣೆಯನ್ನು ಬಿಸಾಡಬೇಕು ಅಥವಾ ಅನುಮತಿ ಪಡೆದ ಸೋಪು, ಕ್ಯಾಂಡಲ್ ಮಾಡೋ ಫ್ಯಾಕ್ಟರಿಗೆ ಮಾರಬೇಕು. ಆದರೆ ಇವರು ಹಾಗೆ ಮಾಡಲ್ಲ. ಬದಲಾಗಿ ಯಾರು ಹೆಚ್ಚು ಬೆಲೆ ಕೊಡ್ತಾರೋ ಅವರಿಗೆ ಮಾರಿಬಿಡ್ತಾರೆ ಅನ್ನೋ ಮಾಹಿತಿ ಸಿಕ್ತು. ಅದಕ್ಕಾಗಿ ನಾವು ಸೆಕೆಂಡ್ ಹ್ಯಾಂಡ್ ಎಣ್ಣೆ ವ್ಯಾಪಾರಿಗಳ ಥರ ನಾನಾ ಪ್ರತಿಷ್ಠಿತ ಹೋಟೆಲ್ಗಳಿಗೆ ನುಗ್ಗಿದ್ವಿ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರೋ ಅಡಿಗಾಸ್ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಾವು ವ್ಯಾಪಾರ ಕುದುರಿಸಿದ್ವಿ. ಅವರು ನಮಗೆ ಸೆಕೆಂಡ್ ಹ್ಯಾಂಡ್ ಎಣ್ಣೆ ಕೊಡಲು ರೆಡಿಯಾದ್ರು. ಇದು ಈಗ ಇದ್ರೆ ಇವಾಗ ಆಗಂದ್ರೆ ಈಗ ಮೊನ್ನೆ ಅಷ್ಟು ಓದೋ ತೊಗೊಂಡು ನಾವು ಸ್ವಲ್ಪ ಕೊಡೋಕ್ಕಾಗಲ್ಲ. 50 ಡೇಸ್ ಒಂದ್ಸಲ ಕೊಡ್ತೀವಿ. ಈ ವಾರ ಇನ್ನೊಬ್ಬ ಬಂದು ತಗೊಂಡೋಗ್ಬಿಡ್ಲಿ, ಈ ವಾರ ಈ ವಾರ ಕಂಟಿನ್ಯೂ ಮಾಡಿ ತಗೊಂಡೋಗ್ಬಿಡ್ಲಿ. ನಾನು ನೆಕ್ಸ್ಟ್ ವೀಕ್ ನಿಮ್ಗೆ ಕೊಡ್ತೀನಿ ಬೇಕಾಗಿಲ್ಲ. ಮತ್ತು ನನಗೆ ಕಾಲ್ ಮಾಡ್ತೀನಿ, ಅವ್ರು ಬಿಡೋಕ್ಕಾಗಲ್ಲ. ರೆಗ್ಯುಲರ್ ಅವರು ಒಟ್ಟು ಇದ್ದಾರೆ, ಅವ್ರನ್ನ ಬಿಡೋಕ್ಕಾಗಲ್ಲ. ನೋಡ್ತೀನಿ ಅವ್ರ ರೇಟ್ ನಿಮ್ಮ ರೇಟ್ ಟ್ಯಾಲಿ ಮಾಡಿಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡ್ತೀನಿ. 15 ದಿವಸಕ್ಕೆ ಎಷ್ಟೇನು ಸುಮಾರು ಒಂದು 4 ಟಿನ್ ಆಯಿಲ್ ಬರುತ್ತೆ, 4 ಟಿನ್ ಆಯಿಲ್ ಬರುತ್ತೆ, 70-80-100 ಎಂಟಿ ಟಿನ್ ಬರುತ್ತೆ. ಹೀಗೆ ನಾವು ನಾನಾ ಹೋಟೆಲ್ಗಳಿಗೆ ಭೇಟಿ ಕೊಟ್ವಿ. ಆ ಪೈಕಿ ಹೆಚ್ಚಿನ ಎಲ್ಲ ಹೋಟೆಲ್ಗಳಲ್ಲಿ ನಮಗೆ ಸೆಕೆಂಡ್ ಹ್ಯಾಂಡ್ ಎಣ್ಣೆ ಕೊಡಲು ರೆಡಿಯಾದ್ರು. ಇವಾಗ ಫೋನ್ ಮಾಡ್ತೀನಿ, ನೀವು ಬಂದು ತಗೊಳ್ಳಿ. ನಮ್ಮದು ಎಲ್ಲ ಬ್ರಾಂಚದು ನಾನು ಎಲ್ಲ ಬ್ರಾಂಚದು ಕೇಳಿ ಹೇಳ್ತೀನಿ. ಎಲ್ಲರಿಗೂ ಫೋನ್ ನಂಬರ್ ಕೊಟ್ಬಿಡ್ತೀನಿ ನಿಮ್ಮದು. ಅಲ್ಲಿ ಫುಲ್ ಆಗುವಾಗ ನಿಮಗೆ ಫೋನ್ ಮಾಡ್ತೀನಿ, ನೀವು ಬಂದು ತಗೊಳ್ಳಿ. ಈಗ ಗಾಡಿ ಬಂದೇ ಇಲ್ಲ, ಅದಕ್ಕೆ ನಾನು ಹೇಳಿದೆ ಮೊನ್ನೆ ಕೊಂಡೋಗಿದ್ರು. ಸ್ವಲ್ಪ ಕೋಟಿಗೆ ಸರಿ ಆಗಲ್ಲ, ಒಂದೇ ಸರಿ ಕೊಡ್ತಾರೆ 2 ಹೋಟೆಲ್ ಸೇರಿ. ಅದ್ರ ನಾನ್ ವೆಜ್ ಇದೆಯಲ್ಲ. ಶಾಂತಿನಗರದ ಜನತಾ ಹೋಟೆಲ್ನವರಂತೂ 300 ರೂಪಾಯಿಗೆ 1 ಡಬ್ಬ ಕೊಟ್ಟೇ ಬಿಟ್ರು.
ಮುಂದೆ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಗೆ ಆಯ್ಕೆ ಮಾಡಿಕೊಂಡಿದ್ದು ಸಿಹಿ ತಿಂಡಿ ಕುರುಕುಲು ತಿಂಡಿಗೆ ಹೆಸರುವಾಸಿಯಾಗಿರೋ ಅಡಿಯಾರ್ ಆನಂದ್ ಭವನದ ಅತ್ತಿಬೆಲೆಯಲ್ಲಿರೋ ಫ್ಯಾಕ್ಟರಿಯನ್ನ. ಅಲ್ಲಿನ ಮ್ಯಾನೇಜರ್ ಜೊತೆ ನಡೆದ ಮಾತುಕತೆ ತುಣುಕು ಇಲ್ಲಿದೆ ನೋಡಿ. ಮೇಡಮ್ ಅದು ನಾವು ಫಿಲ್ಟರ್ ಮಾಡ್ಕೊಬೋದಾ ಅದು ಅಥವಾ ಇಲ್ಲ ಹಂಗೆ ತೆಗಿಬೇಕು. ಅದ್ರಲ್ಲಿ ಏನು ವೇಸ್ಟೇಜ್ ಏನು ಲೆಸ್ ಮಾಡಕ್ ಆಗಲ್ಲ. ಹಂಗೆ ಒಂಟಿನ್ ಹಂಗೇನಾ? ಮತ್ತೆ ಹೆಂಗೆ ಯಾವ ಬ್ಯಾರಲ್ ತಗೊಂಡ್ ಬರ್ತೀರಾ? ಹಿಂಗೆ ಬ್ಯಾರಲ್ ಬ್ಯಾರಲ್ ತಗೊಂಡ್ ಯಾಕಂದ್ರೆ ಒಂದು ತಿನ್ ಲೆಕ್ಕದಲ್ಲಿ ಬೇಡ ಮೇಡಮ್. ಬ್ಯಾರಲ್ ಈಸಿ ಆಗುತ್ತೆ. ಹೀಗೆ ವ್ಯಾಪಾರ ಮಾತನಾಡಿದ ಮೇಡಮ್ ನಮಗೆ ವೇಸ್ಟ್ ಆದ ಎಣ್ಣೆಯ ಸ್ಯಾಂಪಲ್ ನೋಡಿಕೊಂಡು ಬರಲು ಅವಕಾಶ ಮಾಡಿಕೊಟ್ರು. ಅಲ್ಲಿ ಬ್ಯಾರೆಲ್ ಗಟ್ಲೆ ಸೆಕೆಂಡ್ ಹ್ಯಾಂಡ್ ಎಣ್ಣೆ ಸಂಗ್ರಹಿಸಿಟ್ಟಿದ್ರು. ಈ ಒಂದು ಫ್ಯಾಕ್ಟರಿಯಲ್ಲಿ ವಾರಕ್ಕೆ 1200 ಡಬ್ಬ ವೇಸ್ಟ್ ಎಣ್ಣೆ ಸಿಗುತ್ತಂತೆ. ಇಲ್ಲಿ ಬರುತ್ತೆ 2000 ಅದಕ್ಕೆ ನಾನು ಈ ಕಡೆ ಬಂದಿದ್ದೆ. ಇಲ್ಲಿ ಜಾಸ್ತಿ ಇದೆ. ಕೊಟೇಶನ್ ಇದ್ರೆ ನಾವು ಅಪ್ರೂವ್ ಮಾಡೋದು. ಈ ರಹಸ್ಯ ಕಾರ್ಯಾಚರಣೆ ವೇಳೆ ನಾವು ಕಂಡುಕೊಂಡ ಸತ್ಯ ಏನು ಗೊತ್ತಾ? ಯಾವ ಹೋಟೆಲ್ನವರಾಗ್ಲಿ ಸ್ವೀಟ್ ಫ್ಯಾಕ್ಟರಿಯವರಾಗ್ಲಿ ನಮ್ಮನ್ನ ನೀವು ಯಾರು, ಎಲ್ಲಿಂದ ಬಂದವರು ಅಂತ ಪ್ರಶ್ನಿಸಿಲ್ಲ. ಅಲ್ಲದೆ ನಾವು ಈ ಎಣ್ಣೆಯನ್ನ ಬೋಂಡ ಕಬಾಬ್ ಕರಿಯಲು ಬಳಸ್ತೀವಿ ಅಂತ ಹೇಳಿದ್ರು ಯಾರೂ ನಮಗೆ ಎಣ್ಣೆ ಕೊಡಲು ನಿರಾಕರಿಸಿಲ್ಲ. 40 ರೂಪೀಸ್ ಅಂದ್ರೆ ಒಂದ್ ಸ್ವಲ್ಪ ಅದು ಮತ್ತೆ ಕಬಾಬಿಗೆ ಯೂಸ್ ಮಾಡ್ಬೋದಲ್ಲ ಮೇಡಮ್? 40 ರೂಪೀಸ್ ಕೊಟ್ರು. ಹೌದಾ? ನನ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರೋ ಅಂತ. ಅಲ್ಲ ಯಾಕೆಂದ್ರೆ ಸೇವ್ಸ್ 20 ರೂಪೀಸ್ ಸೇವ್ಸ್ ಮಾಡ್ಬಿಟ್ಟಿವಿ. ಆಮೇಲೆ ಅವ್ರು ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಇಲ್ಲಿರೋ ವೇಸ್ಟೇಜ್ ಎಲ್ಲ ಸೇಲ್ ಮಾಡ್ತೀವಿ. ಏನ್ ಮಾಡ್ತಾರೆ ಹೇಗಿದೆ ನೋಡಿ, ಜನ ರೋಗದಿಂದ ನರಳಿ ಸತ್ರೂ ಪರವಾಗಿಲ್ಲ, ತಮಗೆ ಹಣ ಬೇಕು ಅನ್ನೋ ದುರಾಸೆ. ಹೀಗೆ ಬಳಸಿ ಕಪ್ಪಾಗಿರುವ ಈ ಎಣ್ಣೆಯನ್ನ ಈ ದಂಧೆಕೋರರು ಏನ್ ಮಾಡ್ತಾರೆ ಅಂತ ತಿಳಿಯಲು ಹೊರಟ ಕವರ್ ಸ್ಟೋರಿ ತಂಡಕ್ಕೆ ಬೆಚ್ಚಿ ಬೀಳುವ ಅಂಶಗಳು ಗೊತ್ತಾದವು.